ವಿಧಾನಸಭೆಯಿಂದ ಅಮಾನತುಗೊಂಡಿರುವಂತಹ ಕರ್ನಾಟಕ ಬಿಜೆಪಿಯ 18 ಮಂದಿ ಶಾಸಕರಿಗೆ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು ವಿನಾಯಿತಿಯನ್ನು ಸಿಹಿ ಸುದ್ದಿಯನ್ನು ಕೊಡ್ತಾರೆ. ನಿನ್ನೆ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದ ಬಳಿಕ ಮಾನ್ಯ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ವಿಧಾನಸಭೆಯ ಸ್ಪೀಕರ್ ಆಗಿರುವಂತಹ ಯುಟಿ ಖಾದರ್ ಅವರಿಗೆ ಪ್ರತ್ಯೇಕವಾಗಿ 2 ಪತ್ರಗಳನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ರಾಜ್ಯಪಾಲರು ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಮನವಿಯನ್ನು ಮಾಡಿದ್ದಾರೆ. ದಯವಿಟ್ಟು ಪ್ರಜಾಪ್ರಭುತ್ವದ ಮೂಲಭೂತ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಸಲುವಾಗಿ 18 ಮಂದಿ ಬಿಜೆಪಿ ಯಾರಿದ್ದಾರೆ ಅವರ ವಿರುದ್ಧ ಏನು ಅಮಾನತಿನ ಆದೇಶವನ್ನು ಹೊರಡಿಸಿದಿರಿ ಅದನ್ನು ವಾಪಸ್ ತೆಗಿಬೇಕು, ವಾಪಸ್ ಪಡೆಯಬೇಕು ಎನ್ನುವಂತಹ ಮನವಿಯನ್ನು ಮಾಡಿ ಯುಟಿ ಖಾದರ್ ಅವರಿಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಪತ್ರವನ್ನು ಬರೆದಿದ್ದಾರೆ. ಅದೇ ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಬರೆದಿದ್ದಾರೆ. ಮಾರ್ಚ್ 21ನೇ ತಾರೀಕು ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಯುಟಿ ಖಾದರ್ ಅವರು 18 ಮಂದಿ ಬಿಜೆಪಿ ಶಾಸಕರನ್ನು ಸದನದಿಂದ ಅಮಾನತು ಮಾಡಿದರು. ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ಹನಿ ಟ್ರ್ಯಾಪ್ನ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ನ ಬಳಿಕ, ವಿಧಾನಸಭೆಯ ಒಳಗಡೆ ಕೊಟ್ಟಂತಹ ಸ್ಟೇಟ್ಮೆಂಟ್ನ ಬಳಿಕ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗಳಾಗಬೇಕು ಅಂತೇಳಿ ಆಗ್ರಹಿಸಿ ಬಿಜೆಪಿಯ ಶಾಸಕರು ಸದನದಲ್ಲಿ ಪ್ರತಿಭಟನೆಯನ್ನು ಮಾಡಿದರು ಮಾರ್ಚ್ 21ನೇ ತಾರೀಕು. ಈ ಸಂದರ್ಭದಲ್ಲಿ ಕೆಲವು ಪತ್ರಗಳನ್ನು ಹರಿದು ಸ್ಪೀಕರ್ ಅವರ ಪೀಠದ ಮೇಲೆ ಎಸ್ದಾಕಿದ್ರು. ಇದರಿಂದ ಸದನದ ನಡವಳಿಕೆ ವಿರುದ್ಧವಾಗಿ ನಡೆದುಕೊಂಡರು ಎನ್ನುವಂತಹ ಕಾರಣಕ್ಕೋಸ್ಕರ 18 ಮಂದಿ ಬಿಜೆಪಿಯ ಶಾಸಕರನ್ನು ಯುಟಿ ಖಾದರ್ ಅಮಾನತು ಮಾಡಿದರು. ಅವರು ಯಾರು ಅಂತ ಹೇಳಿದ್ರೆ ಬಿಜೆಪಿಯ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್, ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ CN ಅಶ್ವತ್ಥನಾರಾಯಣ, ಯಲಹಂಕ ಶಾಸಕ SR ವಿಶ್ವನಾಥ್, BA ಬಸವರಾಜು, MR ಪಾಟೀಲ್, ಶಿವಮೊಗ್ಗ ಶಾಸಕ ಚನ್ನಬಸಪ್ಪ, B ಸುರೇಶ್ ಗೌಡ, ಉಮಾನಾಥ್ ಕೋಟ್ಯಾನ್, ಶರಣು ಸಲಗಾರ್, ಡಾಕ್ಟರ್ ಶೈಲೇಂದ್ರ ಬೆಲ್ದಾಲೆ, CK ರಾಮಮೂರ್ತಿ, ಯಶ್ಪಾಲ್ ಸುವರ್ಣ, BP ಹರೀಶ್, ಭರತ್ ಶೆಟ್ಟಿ, ಧೀರಜ್ ಮುನಿರಾಜು, ಚಂದ್ರು ಲಮಣಿ, ಮುನಿರತ್ನ, ರಾಜರಾಜೇಶ್ವರಿ ನಗರ ಶಾಸಕ ಬಸವರಾಜು ಮತ್ತಿಮೂಡು. ಸೊ ಇಷ್ಟು ಮಂದಿ ಶಾಸಕರನ್ನು ಸ್ಪೀಕರ್ ಅಮಾನತು ಮಾಡಿದರು. ಈ ಅಮಾನತಿನ ಬಳಿಕ ಏಪ್ರಿಲ್ 1ನೇ ತಾರೀಕು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಸ್ಪೀಕರಿಗೆ ಪತ್ರವನ್ನು ಬರೆದಿದ್ದರು, ದಯವಿಟ್ಟು ಅಮಾನತನ್ನು ವಾಪಸ್ ಪಡೀರಿ ಅಂತೇಳಿ. ಬಟ್ ಸ್ಪೀಕರ್ ಅಮಾನತನ್ನು ವಾಪಸ್ ಪಡೆಯಲಿಲ್ಲ. ಅದಾದ ಬಳಿಕ ಮರುದಿನ ಏಪ್ರಿಲ್ 2ನೇ ತಾರೀಕು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿಯ ಶಾಸಕರು ಪ್ರತಿಭಟನೆ ಮಾಡಿದ್ರು, ಅದಕ್ಕೂ ಕೂಡ ಜಗಲಿಲ್ಲ. ಅದಾದ ಬಳಿಕ ಮತ್ತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿಯ ಒಂದು ನಿಯೋಗ ಸ್ಪೀಕರ್ ಖಾದರ್ ಅವರನ್ನು ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿತು, ದಯವಿಟ್ಟು ವಾಪಸ್ ತಗೊಳ್ಳಿ ಅಂತೇಳಿ. ಆ ಸಂದರ್ಭದಲ್ಲಿ ಸ್ಪೀಕರ್ ಕೊಟ್ಟಂತಹ ಸಲಹೆ ಏನು ಅಂತ ಹೇಳಿದ್ರೆ, ನೀವು ಕ್ಷಮಾಪಣಾ ಪತ್ರವನ್ನು ಬರೆದು ಕೊಡಿ, ನಾವು ಈ ರೀತಿ ಇನ್ನು ಮುಂದೆ ಮಾಡಲ್ಲ ಅಂತೇಳಿ. ಬಟ್ ಅದಕ್ಕೆ ಬಿಜೆಪಿ ಶಾಸಕರು ಒಪ್ಪಲಿಲ್ಲ. ಹೀಗಾಗಿ ಅಮಾನತನ್ನು ವಾಪಸ್ ಪಡೀಲಿಕ್ಕೆ ಯುಟಿ ಖಾದರ್ ಇದುವರೆಗೆ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ. ಕೆಲ ದಿನಗಳ ಹಿಂದೆಯಷ್ಟೇ ಯುಟಿ ಖಾದರ್ ಹೇಳಿದ್ದಾರೆ, ಇದು ಶಿಕ್ಷೆಯಲ್ಲ, ಬದಲಿಗೆ ಅವರು ತಿದ್ಕೋಬೇಕು, ಶಾಸಕರು ತಿದ್ಕೋಬೇಕು, ಸದನದ ನಡವಳಿ, ಸದನಕ್ಕೆ ಗೌರವ ಬರುವ ರೀತಿಯಲ್ಲಿ ನಡೆದುಕೊಳ್ಳುವುದನ್ನು ಬಿಜೆಪಿ ಶಾಸಕರು ಕಲಿಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಎನ್ನುವಂಥ ಅಂಶವನ್ನು ಯುಟಿ ಖಾದರ್ ಅವರು ಹೇಳಿದರು. ಬಟ್ ಈಗ ರಾಜ್ಯಪಾಲರಿಂದಲೇ ಸ್ವತಃ ಸ್ಪೀಕರ್ ಅವರಿಗೆ ಪತ್ರವನ್ನು ಬಂದಿರೋದರಿಂದ ಬಹುಶಃ ಸ್ಪೀಕರ್ ತಮ್ಮ ನಿಲುವಿನಲ್ಲಿ ಸಡಿಲಿಕೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಅಮಾನತಾಗಿರುವಂತಹ ಶಾಸಕರ ಅಳಲು ಏನು ಅಂತ ಹೇಳಿದ್ರೆ, ಅವರಿಗೆ TADA ಸಿಗ್ತಾ ಇಲ್ಲ, ದಿನಭತ್ಯೆ ಸಿಗ್ತಾ ಇಲ್ಲ, ಪ್ರಯಾಣ ಭತ್ಯೆ ಸಿಗ್ತಾ ಇಲ್ಲ, ಜೊತೆಗೆ ಸದನ ಸಮಿತಿಗಳು ಅಂತ ಏನಿರ್ತವೆ ಅವುಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶಗಳಿಲ್ಲ. ಅಮಾನತಿನ ಸಂದರ್ಭದಲ್ಲಿ ಈ ಅಮಾನತುಗೊಂಡಂತಹ ಶಾಸಕರ ಯಾವುದೇ ಮಾತುಗಳಿಗೂ ಕೂಡ ಬೆಲೆ ಇರಲ್ಲ. ಸೊ ಶಾಸಕರ ಆತಂಕ ಅದು 6 ತಿಂಗಳು ಅಂತ ಹೇಳಿದ್ರೆ ಸೆಪ್ಟೆಂಬರ್ವರೆಗೆ ಶಾಸಕರಲ್ಲದೆ ಹಾಗೆ ಇರಬೇಕಾಗತ್ತೆ, ನೆಪ ಮಾತ್ರಕ್ಕೆ ಶಾಸಕರಾಗಿರಬೇಕಾಗತ್ತೆ. ಬಟ್ ಸ್ಪೀಕರ್ ಖಾದರ್ ಬಹುಶಃ ತಮ್ಮ ನಿರ್ಧಾರದಲ್ಲಿ ಬದಲಾವಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ, 2022ರಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಐತಿಹಾಸಿಕ ತೀರ್ಪಿನಲ್ಲಿ ಹೇಳಿದೆ, ಮೋರ್ ದೆನ್ 6 ಮಂತ್ ಅಂದರೆ 6 ತಿಂಗಳಿಗೂ ಮೇಲ್ಪಟ್ಟು ಯಾವುದೇ ಶಾಸಕನನ್ನು ಸದನದಿಂದ ಅಮಾನತು ಮಾಡಿದ್ರೆ ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ನಿರ್ಧಾರ, ಅದು ಅಸಂವಿಧಾನಿಕ, ಅದನ್ನು ಒಪ್ಪತಕ್ಕದ್ದಲ್ಲ ಎನ್ನುವಂಥ ಅಂಶವನ್ನು ಸುಪ್ರೀಂ ಕೋರ್ಟ್ ಮಹಾರಾಷ್ಟ್ರದ ಬಿಜೆಪಿ ಶಾಸಕರ ಪ್ರಕರಣದಲ್ಲಿ ಹೇಳಿರುವಂಥದ್ದು.
ಸ್ಪೀಕರ್ ಮಾಸ್ಟರ್ ಆಫ್ ದಿ ಹೌಸ್ ಅಂದರೆ ಸದನದ ಮಾಲೀಕ ಮತ್ತು ಸದನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಪರಮೋಚ್ಚಾಧಿಕಾರ ಇರುವಂಥದ್ದು ಸ್ಪೀಕರಿಗೇನೆ. ಸ್ಪೀಕರ್ ನಿರ್ಧಾರವನ್ನು ಅಷ್ಟು ಸುಲಭದಲ್ಲಿ ಪ್ರಶ್ನೆ ಮಾಡೋಕ್ಕಾಗಲ್ಲ. ಬಟ್ 6 ತಿಂಗಳಿಗೂ ಮೇಲ್ಪಟ್ಟು ಒಂದು ವೇಳೆ ಶಾಸಕರನ್ನು ಅಮಾನತು ಮಾಡಿದ್ರೆ ಕ್ಷೇತ್ರಕ್ಕೆ ಮೋಸ ಮಾಡಿದ ಹಾಗೆ ಆಗುತ್ತೆ, ಅನ್ಯಾಯ ಮಾಡಿದಾಗ ಆಗುತ್ತೆ, ಶಾಸಕರನ್ನ ಹಕ್ಕನ್ನು ಕಸಿದುಕೊಂಡಂಗಾಗುತ್ತೆ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು ಸುಪ್ರೀಂ ಕೋರ್ಟ್. ಜೊತೆಗೆ ಎಕ್ಸ್ಪಲ್ಷನ್ ಆದಂತಹ ಸಂದರ್ಭದಲ್ಲಿ, ಶಾಸಕರು ಉಚ್ಚಾಟನೆ ಆದಂತಹ ಸಂದರ್ಭದಲ್ಲಿ ಉಪಚುನಾವಣೆ ನಡೆಯಲಿಕ್ಕೆ ಅವಕಾಶ ಇರುತ್ತೆ. ಆದರೆ ಸಸ್ಪೆನ್ಷನ್ ಆದಂತಹ ಸಂದರ್ಭದಲ್ಲಿ ಉಪಚುನಾವಣೆ ನಡೆಯಲ್ಲ. ಹೀಗಾಗಿ 6 ತಿಂಗಳು ಅಥವಾ ಸುದೀರ್ಘಾವಧಿಗೆ ಶಾಸಕರನ್ನು ಸದನದಿಂದ ಅಮಾನತು ಮಾಡಿದ್ರೆ ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಈಗ ಶಾಸಕರ ಅಮಾನತು ಏನಿದೆ ಮಾರ್ಚ್ 21ನೇ ತಾರೀಕು, ಇದು 6 ತಿಂಗಳಂತಲೇ ಕಂಟಿನ್ಯೂ ಆದರೆ ಸೆಪ್ಟೆಂಬರ್ 21ರವರೆಗೆ ಇರುತ್ತೆ ಅದು. ಆಗ ಮಧ್ಯದಲ್ಲಿ ನಡೆಯುವಂಥ ಇನ್ನೊಂದು ಅಧಿವೇಶನ ಏನಿದೆ, ಮುಂಗಾರು ಅಧಿವೇಶನ, ಆ ಮುಂಗಾರು ಅಧಿವೇಶನದಲ್ಲೂ ಕೂಡ ಈ 18 ಮಂದಿ ಶಾಸಕರಿಗೆ ಭಾಗವಹಿಸಲಿಕ್ಕೆ ಅವಕಾಶಗಳಿರಲ್ಲ. ಅಂದರೆ ಈ 18 ಮಂದಿ ಶಾಸಕರಿಗೆ ಯಾರೆಲ್ಲ ವೋಟ್ ಹಾಕಿದ್ದಾರೆ ಆ ಎಲ್ಲ ಕ್ಷೇತ್ರದ ಮತದಾರರಿಗೆ ಅನ್ಯಾಯ ಆದಂಗೆ ಆಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಒತ್ತಡ ಇರುವಂಥದ್ದು ಸ್ಪೀಕರ್ ಮೇಲೆ. ಈಗ ರಾಜ್ಯಪಾಲರೇ ಖುದ್ದು ಪತ್ರವನ್ನು ಬರೆದಿರೋದ್ರಿಂದ ನಿನ್ನೆ BJPಯ ಮನವಿಯ ಬಳಿಕ ಬಹುಶಃ ರಾಜ್ಯಪಾಲರ ಪತ್ರಕ್ಕೆ ಸ್ಪೀಕರ್ UT ಖಾದರ್ ಅವರು ಮಣಿಯುವಂತಹ ಸಾಧ್ಯತೆ ಇದೆ. ಮಣಿ ಬೇಕಾಗುತ್ತೆ. ರಾಜ್ಯಪಾಲರು ಕಾನ್ಸ್ಟಿಟ್ಯೂಷನಲ್ ಹೆಡ್, ಸ್ಟೇಟಿಗೆ ಸಂಬಂಧಪಟ್ಟ ಹಾಗೆ ಸ್ಪೀಕರ್ ಅವ್ರ ಜೊತೆ ಸಂಘರ್ಷ ಮಾಡಲಿಕ್ಕಾಗಲ್ಲ. ಆಲ್ರೆಡಿ ಗೋಳಾಡ್ತಾ ಇದ್ದಾರೆ BJPಯ ಶಾಸಕರು. ಬಹುಶಃ ಸ್ಪೀಕರ್ ತಮ್ಮ ನಿರ್ಧಾರವನ್ನು ಸಡಿಲಿಕೆ ಮಾಡಿ ಅಮಾನತು ಆದೇಶವನ್ನು ವಾಪಸ್ ಪಡೆಯುವಂತಹ ಸಾಧ್ಯತೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.